ಪುರಾಣ ಕಥನಗಳಲ್ಲಿ, ಪ್ರಾಚೀನ ಸಾಹಿತ್ಯದಲ್ಲಿ 64 ವಿದ್ಯೆಗಳ ಉಲ್ಲೇಖ ನೋಡುತ್ತೇವೆ. ಈ 64 ವಿದ್ಯೆಗಳು ಯಾವುವು ಎಂದು ನೋಡೋಣ. 4 ವೇದಗಳು. ಎಲ್ಲ 4 ವೇದಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದಗಳಲ್ಲಿ ಪ್ರಾವೀಣ್ಯ. 6 ಅಂಗಗಳು. 6 ಅಂಗಗಳಾದ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪಗಳಲ್ಲಿ ಪರಿಣಿತಿ. 6 ಶಾಸ್ತ್ರಗಳು. 6 ಶಾಸ್ತ್ರಗಳಾದ ವೇದಾಂತ, ಧರ್ಮ, ಕಾವ್ಯ, ಶಿಲ್ಪ, ಕಾಮ ಮತ್ತು ಅಲಂಕಾರಗಳಲ್ಲಿ ನೈಪುಣ್ಯ. 18 ಪುರಾಣಗಳು. 18 ಪುರಾಣಗಳಾದ ಬ್ರಾಹ್ಮ, ಪದ್ಮ, ವೈಷ್ಣವ, ಶೈವ, ಭಾಗವತ, ಭವಿಷ್ಯತ್, ನಾರದೀಯ, ಮಾರ್ಕಂಡೇಯ, ಅಗ್ನೇಯ, ಬ್ರಹ್ಮ ವೈವರ್ತ, ಲಿಂಗ, ವರಾಹ, ಸ್ಕಂದ, ವಾಮನ, ಕೂರ್ಮ, ಮತ್ಸ್ಯ, ಗರುಡ ಮತ್ತು ಬ್ರಹ್ಮಾಂಡ ಪುರಾಣಗಳನ್ನು ಕರಗತ ಮಾಡಿಕೊಂಡಿರುವುದು. 18 ಸ್ಮೃತಿಗಳು. 18 ಸ್ಮೃತಿಗಳಾದ ಮನು, ಅತ್ರಿ, ವಿಷ್ಣು, ಹಾರೀತ, ಯಾಜ್ಞವಲ್ಕ್ಯ, ಕುಶನ, ಅಂಗಿರ, ಯಮ, ಆಪಸ್ತಂಭ, ವಾತ್ಸಾಯನ, ಬೃಹಸ್ಪತಿ, ಪರಾಶರ, ವ್ಯಸ, ಶಂಕಲಿಖಿತ, ದಕ್ಷ, ಗೌತಮ, ಶಾಂತಾತಪ, ವಶಿಷ್ಠ ಸ್ಮೃತಿಗಳ ಸಂಪೂರ್ಣ ತಿಳುವಳಿಕೆ. 12 ವಿದ್ಯೆಗಳು. 12 ವಿದ್ಯೆಗಳಾದ ಗಾಂಧರ್ವ, ವಿಶ್ವಕರ್ಮ, ಸೂದ, ಮಹಿಷಕ, ಕಾವ್ಯ, ನರ್ತನ, ನಾಟಕ, ಅಲಂಕಾರ, ಕೃತಕ, ಚೋರ, ಕಳ, ಮಹೇಂದ್ರ ವಿದ್ಯೆಗಳಲ್ಲಿ ಪಾರಂಗತರಾಗಿರುವುದು. ಹೀಗೆ 4 ವೇದಗಳು, 6 ಅಂಗಗಳು, 6 ಶಾಸ್ತ್ರಗಳು, 18 ಪುರಾಣಗಳು, 18 ಸ್ಮೃತಿಗಳು, 12 ವಿದ್ಯೆಗಳು, ಒಟ್ಟು 64 ವಿದ್ಯೆಗಳು. ಇವುಗಳನ್ನು ಚತುಷ್ಷಷ್ಠಿ ವಿದ್ಯೆಗಳು ಎಂದು ಕರೆಯುತ್ತಾರೆ. ಪ್ರಾಚೀನ ಕನ್ನಡ ಪಠ್ಯಗಳಲ್ಲಿ, ಮುಖ್ಯವಾಗಿ ವಡ್ಡಾರಾಧನೆಯಲ್ಲಿ ವಿವರಿಸಲಾಗಿರುವ 64 ವಿದ್ಯೆಗಳು ಹೀಗಿವೆ. 64 ವಿದ್ಯೆಗಳು: ವೇದ, ವೇದಾಂಗ, ಇತಿಹಾಸ, ಆಗಮ, ನ್ಯಾಯ, ಕಾವ್ಯ, ಅಲಂಕಾರ, ನಾಟಕ, ಗಾನ, ಕವಿತ್ವ, ಕಾಮಶಾಸ್ತ್ರ, ದ್ಯೂತನೈಪುಣ್ಯ, ದೇಶಭಾಷಾಜ್ಞಾನ, ಲಿಪಿಕರ್ಮ, ವಾಚನ, ಸಮಸ್ತಾವಧಾನ, ಸ್ವರಪರೀಕ್ಷಾ, ಶಾಸ್ತ್ರಪರೀಕ್ಷಾ, ಶಕುನ ಪರೀಕ್ಷಾ, ಸಾಮುದ್ರಿಕ ಪರೀಕ್ಷಾ, ರತ್ನಪರೀಕ್ಷಾ, ಸ್ವರ್ಣ ಪರೀಕ್ಷಾ, ಗಜಲಕ್ಷಣ, ಅಶ್ವಲಕ್ಷಣ, ಮಲ್ಲವಿದ್ಯಾ, ಪಾಪಕರ್ಮ, ದೋಹಳ, ಗಂಧವಾದ, ಧಾತುವಾದ, ಖನಿವಾದ, ರಸವಾದ, ಅಗ್ನಿಸ್ತಂಭ, ಜಲಸ್ತಂಭ, ವಾಯುಸ್ತಂಭ, ಖಡ್ಗಸ್ತಂಭ, ವಶ್ಯ, ಆಕರ್ಷಣ, ಮೋಹನ, ವಿದ್ವೇಷಣ, ಉಚ್ಚಾಟನ, ಮಾರಣ, ಕಾಲವಂಚನ, ವಾಣಿಜ್ಯ, ಪಶುಪಾಲನ, ಕೃಷಿ, ಸಮಶರ್ಮ, ಲಾವುಕ ಯುದ್ಧ, ಮೃಗಯ, ಕೃತಿಕೌಶಲ, ದೃಶ್ಯಶರಣಿ, ದ್ಯೂತಕರಣಿ, ಚಿತ್ರಲೋಹ, ಪಾರ್ಶಾಮೃತ, ದಾರುವೇಣು, ಚರ್ಮ ಅಂಬರಕ್ರಿಯಾ, ಚೌರ್ಯ, ಔಷಧ ಸಿದ್ಧಿ, ಮಂತ್ರಸಿದ್ಧಿ, ಸ್ವರ ವಪಂಚನ, ದೃಷ್ಟಿವಂಚನ, ಅಂಜನ, ಜಲಪ್ಲವನ, ವಾಕ್ಸಿದ್ಧಿ, ಘಟಿಕಾಸಿದ್ಧಿ, ಪಾದುಕಾಸಿದ್ಧಿ, ಇಂದ್ರಜಾಲ, ಮಹೇಂದ್ರಜಾಲ. ಒಟ್ಟು 64 ವಿದ್ಯೆಗಳು.